ಅಯ್ಯೋ 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 ಒಸಿ ದುಡ್ಡು ಮಾಡೋನೇನ್ಲೇ ಯಪ್ಪ ನಮ್ಮ ತಾಲೂಕಿನ ಎಮ್ ಎಲ್ ಎ ಹಿಂಗೆ ಕಮ್ಮಿ ದುಡ್ಡು ಮಾಡವನೆ. ಅಯ್ಯೋ 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 ಆ MP ಅಯ್ಯೋ ಅಯ್ಯಪ್ಪ ಶಿವನೇ, ಮೊನ್ನೆ ಒಂದು ಫಂಕ್ಷನ್ ಮಾಡ್ದ ಅವ್ರ ಮನೆಗೆ. ಏನು ಪ್ರಧಾನ ಮಂತ್ರಿ ಅಂತೆ, ಮುಖ್ಯಮಂತ್ರಿ ಅಂತೆ, ಸಚಿವಂತೆ, ಅವನು ಯಾರೋ ಅಂತೆ, ಇವನು ಯಾರೋ ಅಂತೆ. ಅಯ್ಯೋ ಎಲ್ಲ ಬಂದಿದ್ರು ಕಣ ಮಲೇಶಿ. ಬಂದಿರ್ತಾರದಾಗ ಯಾವ ಬಸ್ಸ ಬಂದಿದ್ರು? ಬಡತದೆ ಬಸ್ ಅಂತ ಬಸ್ಸು. ಹೆಲಿಕಾಪ್ಟರ್ಗೆಲ್ಲ ಬರ್ತಾರ ಅವರು. ಹೆಲಿಕಾಪ್ಟರ್ಗೆ ಬರ್ಲಿ ತಗ ಪಾಪ. ಲೇ ಪಾಪ ಅಂತೀರಲೇ, ನಿನ್ ದುಡ್ಡ ಕಣ್ಲೇ ಬಂದಿರೋದು ಮಲೇಶಿ ಅವರು. ನನ್ನ ದುಡ್ಡಗೆ ನಾನೇ ಕೊಟ್ಟಿದ್ದು ದುಡ್ಡ? ಸುಳ್ಳು ಹೇಳ್ತೀಯ ನೀನು? ಲೇ ಅವ್ರು ಬಂದಿದ್ದ ದುಡ್ಡು ಯಾವ್ದು ಅಂತ ಗೊತ್ತಾ ನಿನಗೆ? ಅವರಿಗೆ ದೊಡ್ಡ ಸೆಕ್ಯೂರಿಟಿ ಕೊಟ್ಟಿದ್ರಂತೆ. ಇಲ್ಲಿ ಪೊಲೀಸು ಅವ್ರಿಗೆಲ್ಲ ಸೆಕ್ಯೂರಿಟಿ ಕೊಟ್ಟಿದ್ರಂತೆ. ಅಲ್ಲಿ ಮಿಲಿಟರಿಯನ್ನು ಕರ್ಸಿದ್ರಂತೆ. ಅವ್ರು ಬಂದ್ರೆ 0 ಟ್ರಾಫಿಕ್ ಮಾಡಿದ್ರಂತೆ. ಇದೆಲ್ಲ ಯಾರು ದುಡ್ಡು ಅಂತ ತಿಳ್ಕೊಂಡಿದೀಯ ಮಲೇಶಿ? ಹೋಗಪ್ಪ, ನೀನ್ ಏನೇನೋ ಹೇಳ್ತೀಯ, ನನಗೆ ತಲೆ ಕೆಡಿಸ್ತೀಯ. ಅಲ್ಲ ನೀವೊಂದು ವಿಷಯ ಗೊತ್ತಾ ಕಲೇಶಣ? ಮೊನ್ನೆ 40ರಿಂದ 50 ಗೊನೆಗಳ ನಮ್ಮ ಪಕ್ಕ ತೋಟದಾಗೆ ಒಯ್ಕೊಂಡು ಹೋಯ್ದ್ರಂತೆ. ಅಲ್ಲಲ್ಲಿ 40ರಿಂದ 50 ಬಾಳೆಗೊನೆ ಒಯ್ಕೊಂಡು ಹೋಯ್ದಾರೆ. ಹೊಸಿ ದುಡ್ಡಾತೆ. ಅಯ್ಯೋ 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 ಅಯ್ಯೋ. ಅಷ್ಟೇನಾ? ಇವ್ನು ಯಾರು ಇವನು ಅಷ್ಟೇನೆ ಅಂತೀಯಾ? ಅಲ್ಲ ಕಣೋ, 40 ಗೊನೆ, 50 ಗೊನೆ, 60 ಗೊನೆ ಅಡಿಕೆ ತೋಟ, ಅದು ಇದು ಎಲ್ಲ ಕಳ್ತನ ಮಾಡ್ತಾವ್ರೆ. ಕೇಬಲ್ ಗೀಬಲ್ ಎಲ್ಲ ಕಳ್ತನ ಮಾಡ್ತಾರೆ. ಅಷ್ಟೇನಾ? ಮತ್ತೆ ಅಷ್ಟೇನೆ ಅಂತೀಯಲ್ಲ ಇವನು? ದಿನ ಭ್ರಷ್ಟ ರಾಜಕಾರಣಿಗಳು ಸಾವಿರಾರು ಕೋಟಿ ಹೊಡಿತಾವ್ರೆ ನಿಮ್ಮ ದುಡ್ಡ. ಯಾವತ್ತಾರು ಕೇಳಿದಿರ ನೀವು? ಯಾವತ್ತಾರು ಹೇಳಿದಿರ ನೀವು? ಎಷ್ಟು ತಾನೆ ಬಿಡು, ಏನಾಗಲ್ಲ. ಅದು ಎಲ್ಲರ ದುಡ್ಡುವೆ. ನಮ್ಮ ಪಕ್ಕದ ಮನೆಯದು ದುಡ್ಡು ಸೇರಿತಿ, ಅವನದು ಸೇರಿತಿ, ನಿಂದು ಸೇರಿತಿ, ಎಲ್ಲರದ್ದು ಸೇರಿತಿ. ನಂದು ಒಬ್ಬಂದೇ ಹೋಗುತ್ತೆ. ಅದು ಇದು ನಾನು ಕಷ್ಟಪಟ್ಟು ಮಾಡಿದ ದುಡ್ಡು, ನಾನು ಎದೆ ಸಾವ್ಕೊಂಡು ದುಡ್ಡು. ಎಂತ ಕಷ್ಟಪಟ್ಟಿದ್ದೀನಿ ಗೊತ್ತಾ? ಕೈ ಕಾಲು ಎಲ್ಲ ಎಷ್ಟು ಶ್ರಮ ಪಟ್ಟಿದ್ದೀನಿ ಗೊತ್ತಾ? ಇದು ನಿನ್ ದುಡ್ಡು ಅಂತ ನಿನ್ಗೆ ಯಾಕೆ ಅನಿಸ್ತಾ ಇಲ್ಲ? ಈ ಸರ್ಕಾರದ ದುಡ್ಡು ನಿಂದು ಅಂತ ಯಾಕೆ ಅನಿಸ್ತಾ ಇಲ್ಲ? ಸುಮ್ನಿರಮ್ಮ ಅರೇ, ನೀನೊಂದು ಅದು ನಂದು ಒಬ್ಬಂದೇ ಅಲ್ಲ, ಎಲ್ಲರದು ಹೋಗಿತಿ. ಈಗ ಆಯ್ತು, ಇರಾನು ಇಸ್ರೇಲ್ ಗುದ್ದಾಡ್ತದವೆ, ಬಾಂಬ್ ಹಾಕೊಂಡು ಏನೇನ ಮಾಡ್ತವೆ. ಪುಸುಕು ನಿನ್ನ ತಲೆ ಮೇಲೆ ಅಥವಾ ನಿಮ್ಮೂರ ಮೇಲೆ ಬಿದ್ದರೆ ಏನು ಮಾಡ್ತೀಯಾ? ನಾನೊಬ್ಬನೇ ಸಾಯ್ತೀನಿ, ಎಲ್ಲರೂ ಸಾಯ್ತಾರೆ ಅಂತ ಸುಮ್ಮನಿರ್ತೀಯಾ? ಹಂಗೆ ತಾನೇ ಇಲ್ಲಿ ಎಲ್ಲರೂ ಏನಾಗ್ಬಿಟ್ಟಿದ್ದೀರಾ ಅಂದರೆ ಮೈಗಳ್ರಾಗ್ಬಿಟ್ಟಿದ್ದೀರಾ. ಎಲ್ರಿಗೂ ಕೂಡ ಸೋಂಬೇರಿತನ, ಬೇಜವಾಬ್ದಾರಿ. ಇಲ್ಲಿ ಯಾವನ ಬಂದು ಉದ್ಧಾರ ಮಾಡ್ತೇನೆ ಅನ್ನೋದ್ರ ಮಜಾ ಐತಿ. ಅಲ್ಲಣ್ಣ, ಎಳ್ಳೆರಡು ವಿಡಿಯೋ ಹಾಕೊಂಡಿದ್ಯಲ್ಲ, ಯಾಕೆ? ನಿನ್ನ ಜೊತೆ ಮಾತಾಡ್ಬೇಕಾದ್ರೆ ಗಿಡು ಬಿದ್ದು ಬಿಟ್ರೆ ಅದಕ್ಕೆ ಹುಷಾರು. ಟೆಕ್ನಾಲಜಿ ಇಟ್ಕೊಂಡಿದ್ದೀನಿ ನಾನು, ಗೊತ್ತಾ? ಈಗ ಅದೆಲ್ಲ ಸರಿ, ಎಲ್ಲಿ ವಿಷಯ ಬಿಟ್ಟಿದ್ದೆ? ಮೈಗಳ್ರು ಅಂತಿದ್ದಲ್ಲಪ್ಪ, ಬೈತಿದ್ದಲ್ಲಪ್ಪ, ನಾನೆಲ್ಲ ಬೈತಿದ್ದೀನಿ ನಿನಗೆ? ಇರೋ ವಿಷಯ ತಾನೇ ಹೇಳ್ತಾ ಇರೋದು. ನೀನು ವಿಡಿಯೋ ನೋಡ್ಕಂತ ನಿನಗೆ ಬೈದಂಗೆ ಯಾಕೆ ಅನಿಸ್ತೈತಿ ನನಗೆ ಅರ್ಥ ಆಗ್ತಿಲ್ಲ. ನೀನೇನಾದ್ರು ಮೈಗಳನ್ನೇ ಅಲ್ಲ ತಾನೆ? ಸುಮ್ಮನಿರು. ಈಗ ಒಂದು ಅಲ್ಲ ಕಣೋ ಮಲೇಶಿ, ನಿನ್ನ ಮಗನ್ ನೋಡೋ, ಅಲ್ಲಿ ಅವನೇನು ಹಾಳಾಗಿ ಹೋಯ್ದಾನೆ ವಿಡಿಯೋ ಮಾಡ್ಕಂತ. ನನ್ನ ಮಗನ್ ನೋಡೋ, ಪಾಠ ತುಡ್ಕಿ ಅಪಾರ್ಟ್ಮೆಂಟು, ಬೆಂಗಳೂರಿಗೆ ಸೈಟು, ಆಳ ಮೂಳ ಅವರೇ ಎಲ್ಲ ಮಾಡ್ತವನೆ. ಅವನು ಕಣೋ ನೀನು. ಶಿವನೇ, ಎಂತದ ನೀನು? ಅಲ್ಲ ಕಣೋ, ನಿನ್ನ ಮಗಗೆ ದುಡಿಯೋದು ಹೇಳ್ಕೊಡ್ಬಾರ್ದೆ? ಅಯ್ಯಯ್ಯಯ್ಯಯ್ಯಯ್ಯೋ ಕಲೇಸಿ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕ. ಇಲ್ಲಿ ಸಾಕಷ್ಟು ಜನ ಹುಟ್ಟಿದ್ದಾರೆ, ವೀರ್ಯದಿಂದ ಸಾಕಷ್ಟು ಜನ ಹುಟ್ಟಿದ್ದಾರೆ ಅಂತ ಹೇಳ್ತೀಯ. ವಿಚಾರದಿಂದ ಹುಟ್ಟಿರೋದು ನೋಡಿದ್ಯಾ ನೀನು? ಇದಂಗ ವೀರ್ಯದಿಂದ ಹುಟ್ಟಿರೋದು, ವಿಚಾರದಿಂದ ಹುಟ್ಟಿರೋದು ಹಂಗಂದ್ರೆ ಏನು? ಏನಿಲ್ಲ ಕಣ, ಸಿಂಪಲ್ಲು. ನಿನ್ನ ಮಗ ನಿನ್ನ ಜೀನ್ಸ್ನೇ ಪಡ್ಕೊಂಡ್ ಬಂದಿದ್ದಾನೆ, ಸರಿ ಇದೆ. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಭಗತ್ ಸಿಂಗ್ ನಂತರು ಮದುವೆನೇ ಆಗಲಿಲ್ಲ, ಮಕ್ಕಳೇ ಆಗಲಿಲ್ಲ, ಅವ್ರು ಇವತ್ತು ಬದುಕಿದ್ದಾರೆ. ಅವ್ರ ವಿಚಾರಗಳು ಇವತ್ತು ಬದುಕಿದಾವೆ. ವಿಚಾರದಿಂದ ಹುಟ್ಟಿರೋದು ನನ್ನ ಮಗ, ಅದಕ್ಕೆ ವಿಚಾರದಿಂದ ಹೋಗ್ತಾ ಇದ್ದಾನೆ. ಏನೋ ಸುಮ್ಮನಿರಪ್ಪ, ಹಿಂಗೆಲ್ಲ ವಿಡಿಯೋ ಮಾಡ್ತಾವನಲ್ಲ, ಯಾರು ಹಿಡ್ಕೊಂಡು 4 ತತ್ಕಿರಿ ಏನು ಮಾಡ್ತಾರೆ? ಲೇ, ನೀನೇ ಹೇಳ್ದಲ್ಲೋ, ಇಲ್ಲಿ ಯಾರು ಶಾಶ್ವತ ಅಲ್ಲ, ಯಾರು ಬದುಕಿರಲ್ಲ, ಹೆಂಗಿದ್ರು ಹೋಗ್ತೀವಿ ಒಂದಿವಸ ಅಂತ. ಅಲ್ಲ, ಅಷ್ಟಕ್ಕೂ ನೀವೆಲ್ಲ ಬದುಕಿದಿರಿ ಅಂತ ಅನ್ಕೊಂಡಿದ್ದೀರಾ? ನೀವೆಲ್ಲ ಬದುಕಿದೀವಿ ಅಂದ್ಕೊಂಡಿದ್ದೀರಾ ಅಷ್ಟೇ. ನೀವೆಲ್ಲ ಸತ್ತ ಡೆಡ್ ಬಾಡಿಗಳು. ಅಲ್ಲ, ಸತ್ತ ಶವಗಳನ್ನಾರು ಕಾಗೆ ನರಿನಾರು ತಾಂಡೋಕಿತಿ, ಇಲ್ಲ ಊಣಾರು ಬತ್ತೀವಿ. ನೀವಿದಿರಲ್ಲ, ನೀವು ಜೀವಂತ ಶವಗಳು. ನಿಮ್ಮನ್ನು ಊಣಂಗೂ ಇಲ್ಲ, ಇತ್ಲಾಗ ಎತ್ತಕಂಗೂ ಇಲ್ಲ. ಅಯ್ಯಯ್ಯೋ, ನೀವೆಲ್ಲ ಭಾರ ಆಗ್ಬಿಟ್ಟಿದ್ದೀರಾ ಮಾರಾಯ. ಯಾಕಣ ಹಿಂಗೆಲ್ಲ ಬೈತೀಯ ನೀನು? ಅದು ಏನು ಹೇಳ್ಬೇಕು ಅಂತಿದ್ಯಾ? ಡೈರೆಕ್ಟಾಗಿ ಹೇಳ್ಬಿಡು. ಅಯ್ಯೋ, ನಾ ಇಷ್ಟ ತನಕ ಡೈರೆಕ್ಟಾಗಿ ಹೇಳಿರು, ಇನ್ನೂ ಡೈರೆಕ್ಟಾಗಿ ಹೇಳು ಅಂತವನಲ್ಲ. ಅಷ್ಟಕ್ಕೂ ನಿಮಗೆ MLA MP ದುಡ್ಡು ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ರಲ್ಲ, ಅದನ್ನು ಬೀರ್ ಹೇಳ್ತೀನಿ ಕೇಳು. ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಎಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾ ನಿಮಗೆ? TP ಮೆಂಬರ್ ಎಷ್ಟು ಮಾಡ್ಕೊಂಡಿದ್ದಾನೆ ಗೊತ್ತಾ? ಜಿಲ್ಲಾ ಪಂಚಾಯತಿ ಮೆಂಬರ್ ಎಷ್ಟು ಮಾಡ್ಕೊಂಡಿದ್ದಾನೆ ಗೊತ್ತಾ? ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಗೊತ್ತಾ? ಎಷ್ಟು ಸಾಮ್ರಾಜ್ಯ ಐತಿ ಅನ್ನೋದಾದ್ರು ನಿಮಗೆ ಗೊತ್ತೇನ್ರೋ ಮಾರಾಯ? ನಿಮ್ಮ ಸಾಮ್ರಾಜ್ಯ ಇಲ್ಲೆಲ್ಲೋ ಅಣ್ಣ ತಮ್ಮ 1 ಎಕರೆ ಗುಂಟೆ ಜಾಸ್ತಿ ಇಟ್ಕೊಂಬಿಟ್ಟ, ಅಯ್ಯೋ ಆ ಮೂಲೆ ಜಾಸ್ತಿ ಇಟ್ಕೊಂಬಿಟ್ಟ, ಆ ಕರ ಮೊರೆ ಜಾಸ್ತಿ ಇಟ್ಕೊಂಬಿಟ್ಟ ಅಂತೇಳಿ ಗುದ್ದಾಡೋರು ನೀವುಗಳು. ನಿಮ್ಮ ಸಾವಿರಾರು ಕೋಟಿನ ಒಡ್ಕಂಡು ನೆಕ್ಕೊಂಡು ತಿನ್ಕಂಡು ಅವ್ರ ಹೆಂಡ್ತಿ ಮಕ್ಳಿಗೆ ಬಾಳೆ ಸರ ಒಡವೆ ಆಸ್ತಿ ಅಂತಸ್ತು ಮಾಡಿರಿ. ಅಯ್ಯೋ ನಮ್ಮಣ್ಣ MLA ಮನೆಗೆ ಹಿಂಗೆ ಬಂದ್ಬಿಡ್ತಾನಂತೆ. ಅಯ್ಯೋ ಅವನಿಗೆ ನೀರು ಕುಡ್ದು ಅದೇ ಅಂತೆ. MLA ಎಗ್ಲ ಮೇಲೆ ಯಾಕಂತಾನಂತೆ, ಅಣ್ಣ ಅಂತಾನಂತೆ.
ಅಯ್ಯಯ್ಯೋ, ಇದಕ್ಕೆ ಖುಷಿ ಪಡ್ತಿರಲ್ರೋ ನೀವು. ಅಯ್ಯೋ, MLA ಅಂದ್ರೆ ಯಾರು? ಅವ್ರು ನಮ್ಮ ಕೆಲಸಗಾರ. MP ಅಂದ್ರೆ ಯಾರು? ಅವ್ರು ನಮ್ಮ ಕೆಲಸಗಾರ. ಅವ್ರನ್ನೆಲ್ಲ ಸಂಬಳಕ್ಕೆ ಇಟ್ಕೊಂಡಿರೋರು ನಾವು. ಇದೆಲ್ಲ ನಿಮಗಿನ್ನೂ ಗೊತ್ತಾಗದೆ ಯಾವಾಗ? ಕೆಲವ್ರಿಗೆ ಗೊತ್ತಿದ್ರು ಬಡ್ಡಿ ಮಕ್ಕಳು ಗೊತ್ತಿಲ್ಲ ಅನ್ನಂಗೆ ನಾಡ್ಕಾಡ್ತಾರೆ. ಯಾಕೆ ಅಂದರೆ ಗೊತ್ತಾಗ್ಬಿಟ್ರೆ ಜವಾಬ್ದಾರಿ ತಗೋಬೇಕಲ್ಲ. ಎಲ್ಲರನ್ನೂ ಯಾಮಾರಿಸಿ ನಾವು ಯಾಮಾರಿ ಕೊನೆಗೆ ಅದ್ರಾಗ ಒಂದಿಷ್ಟೇನೋ ದುಡ್ಡು ಮಾಡ್ಕೊಬೋದಾ ಅಂತ ಯೋಚನೆ ಮಾಡ್ತಾರೆ. ಇದೆಲ್ಲ ಬಿಟ್ಟಾಕು. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೀಯಾ? ಈ ವಿಡಿಯೋ ಮಾಡಿ ಯಾಕೆ ಹೇಳ್ತಿದ್ಯಾ? ಏನೋ ಪುಸುಕು ನಿಮಗೆ ಹೇಳಿ ಪುಸುಕು ನೀವು ಬದಲಾಗಿ ಪುಸುಕುನ್ ದೇಶ ಉದ್ಧಾರ ಆಗ್ಬಿಟ್ರೆ ನಾನು ಚೆನ್ನಾಗಿರ್ಬೋದಲ್ಲ ಅಂತ ಹೇಳ್ತಾ ಇದ್ದೀನಿ. ಪುಸುಕ್ಕುನ್ ಏನಾದ್ರು ನೀವು ಬದಲಾಗ್ಬಿಟ್ರೆ, ಪುಸುಕ್ಕುನ್ ಏನಾದ್ರು ಚೇಂಜ್ ಆಗಿಬಿಟ್ರೆ ಆಗುತ್ತಾ ಪುಸುಕುನ್ ಅಂತ? ಇದು ಪುಸುಕುನ್ ಅಂತ ಆಗಲ್ಲ. ಹಿಂಗೆಲ್ಲ ವಿಡಿಯೋ ಮಾಡಿ ನಿಮ್ಮನ್ನ ಹೇಳ್ಸಿ ಎಚ್ಚರಿಸಿ ನೀವು ನಿಮ್ಮ ಕೈಯಾಗೆ ನೋಡೋ ನಿಮ್ಮ ಕೈಯಿಂದ ಏನು ಸಾಧ್ಯ ಅಂತಿದ್ರಿ. ನನ್ನ ಕೈಯಿಂದ ವಿಡಿಯೋ ಮಾಡೋಕ್ಕೆ ಸಾಧ್ಯ, ನಿಮ್ಮ ಕೈಯಿಂದನೂ ವಿಡಿಯೋ ಮಾಡ್ಸೋಕ್ಕೆ ಸಾಧ್ಯ. ನೀವು ವಿಡಿಯೋ ಮಾಡೋಂಗೆ ಆಗ್ಬೇಕು. ಅಟ್ಲೀಸ್ಟ್ ಇದನ್ನು ಕಮೆಂಟ್ ಮಾಡೋಂಗಾರು ಆಗ್ಬೇಕು. ಅಟ್ಲೀಸ್ಟು ಲೈಕ್ ಬ್ಯಾಡ್ ಕಮೆಂಟ್ ಹಾಕಂಗೆ ಆಗ್ಬೇಕು, ಶೇರ್ ಮಾಡೋಂಗೆ ಆಗ್ಬೇಕು. ಇನ್ನೂ ನಿಮ್ಮ ಕೈಯಿಂದ ಏನೇನೆಲ್ಲ ಮಾಡಿಸ್ಬೇಕು. ನಿಮ್ಮ ಕೈಯಿಂದ ಏನೇನೆಲ್ಲ ಮಾಡ್ಸೋಕ್ಕೆ ನಾನೇನೇನೆಲ್ಲ ಮಾಡಬೇಕು, ನನ್ನ ಜವಾಬ್ದಾರಿ ಏನು? ಇದು ನನಗೆ ಅರ್ಥ ಐತಿ. ನಾನು ಮಾಡ್ತಾನೇ ಇರ್ತೀನಿ. ಇಲ್ಲಿ ನಾನು ಕಳ್ಕೊಂಡಿದ್ದೇನೂ ಇಲ್ಲ, ನೀವು ಗಳಿಸಿದ್ದು ಏನೂ ಇಲ್ಲ. ಎಲ್ಲರೂ ವಿಚಾರವಂತರಾಗಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಧನ್ಯವಾದ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ